ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಆಯಿತಾ. ಸೊ ವೆರಿ ಎಕ್ಸೈಟೆಡ್ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ. ಬಿಕಾಸ್ ಒಂದು ವರ್ಷ ಆದಮೇಲೆ ನಮ್ಮ ತವರೂರಲ್ಲಿ ನಮ್ಮ ಅಮ್ಮನ ಮನೇಲಿ ಊರಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಊರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡುವಂಥ ಈ ಹಬ್ಬ ಅದ್ಧೂರಿಯಾಗಿ ಅದ್ಭುತವಾಗಿರುತ್ತೆ. ಮನೇಲೂ ಹಬ್ಬ ಅಂತ ಹೇಳ್ಬೋದು. ಆ್ಯಂಡ್ ನಾವು ಫಸ್ಟಿಗೆ ಈ ಒಂದು ಹಬ್ಬನ, ಈ ಒಂದು ರಿಚುವಲ್ಸ್ನ ಸ್ಟಾರ್ಟ್ ಮಾಡಿದೆ. ಅಮ್ಮ ಕೈ ತುಂಬ ಬಳೆ ಹಾಕ್ಸ್ಕೊಳ್ತಾ ಇದ್ದಾರೆ. ಈ ಬಳೆ ಆಂಟಿ ಬಂದು ಎವ್ರಿ ಇಯರ್ ನಮ್ಮ ಮನೆಗೆ ಬರ್ತಾರೆ. ಬಟ್ ಈ ಸಲ ನಾವೆಲ್ಲ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದ್ದಿದ್ದರಿಂದ ಅಮ್ಮ ಮಾತ್ರ ಹಾಕ್ಕೊಂಡ್ರು. ಅವ್ರನ್ನ ಮನೆಗೆ ಬಂದವ್ರನ್ನ ಬರೀ ಅಂದರೆ ಏನು ಹಾಕ್ಸ್ಕೊಳ್ದೆ ಅಥವಾ ಏನು ವ್ಯಾಪಾರ ಮಾಡದೆ ಹೇಗೆ ಕಳ್ಸೋಕ್ಕಾಗತ್ತೆ ಅಲ್ವಾ, ಅದಕ್ಕೆ. ಆ್ಯಂಡ್ ಅಮ್ಮನ ಬ್ಯಾಂಗಲ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಈ ವರ್ಷ ಕೂಡ ಮಲ್ಲಿಗೆ ಹೂವಲ್ಲಿ ಮಾಡಿಸಿರಲಿಲ್ಲ ಈ ರೀತಿ ದೀಪಗಳು ಆರತಿ, ಸುಗಂಧರಾಜದಲ್ಲಿ ಮಾಡಿಸಿದ್ವಿ. ಬಟ್ ಈ ಒಂದು ಆರತಿಗೇನೆ 3,500 ನಾವು ಪೇ ಮಾಡಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸೀಸನ್ ಪ್ರತಿಯೊಂದು ಊರಲ್ಲೂ ಕೂಡ ಇದು ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಮೊದಲೆಲ್ಲ ಅಂತ ಹೇಳಿದ್ರೆ, ಈಗ ನಾನು ತೋರಿಸಿದ್ನಲ್ವಾ, ಈ ಗಣಗ್ಲು ಹೂವು ಅಂತ ಬರುತ್ತೆ, ಅದನ್ನೆಲ್ಲ ಇಟ್ಬಿಟ್ಟು ತಂಬಿಟ್ಟಿಗೆ ಚುಚ್ಚಿ ದೀಪ ಹಚ್ಕೊಂಡು ಹೋಗೋದು. ಬಟ್ ಈಗ ಈ ರೀತಿ ದೀಪಗಳು ಮನೇಲೂ ಆಗುತ್ತೆ. ಆ್ಯಂಡ್ ನಾವು ಕೂಡ ಕೆಲವೊಂದಷ್ಟು ವರ್ಷಗಳಿಂದ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಈ ವರ್ಷ ಈ ರೀತಿ ಇತ್ತು. ಆ್ಯಂಡ್ ಇನ್ನು ನನ್ನ ದೊಡ್ಡಕ್ಕ ಫ್ಯಾಮಿಲಿ, ಚಿಕ್ಕಕ್ಕ ಫ್ಯಾಮಿಲಿ, ನಮ್ಮ ಭಾವಂದಿರು ಆ್ಯಂಡ್ ರಾಜುಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಫ್ರೈಡೇ ಬಂದಿರಲಿಲ್ಲ. ಆ್ಯಕ್ಚುಲಿ ಈ ಒಂದು ವೈಬ್ ಎಲ್ಲನೂ ನಡೀತಾ ಇರೋದು 3 ದಿನಗಳ ಕಾಲ ಆಯಿತಾ. ಸೊ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಬಂದು ಸೆಕೆಂಡ್ ಡೇ ಅಂತ ಹೇಳ್ಬೋದು. ಫ್ರೈಡೇ ಬಂದುಬಿಟ್ಟು ದೀಪಗಳೆಲ್ಲ ಆಯಿತು, ತಂಬಿಟ್ಟಿನ ದೀಪಾರತಿಗಳೆಲ್ಲ ಸಂಜೆಗೆ. ಆ್ಯಂಡ್ ನಾನು ರಾ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ಬೋದಾಗಿತ್ತು, ಬಟ್ ನಮ್ಮ ಮನೆ ಮುಂದೆನೇ ಆರ್ಕೆಸ್ಟ್ರಾ ನಡೀತಾ ಇರೋದ್ರಿಂದ ತುಂಬ ವಾಯ್ಸ್ ಇತ್ತು, ತುಂಬ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾ ಇತ್ತು. ಅದಕ್ಕೆ ನಾನು ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ನಮ್ಮನೆ ಮೇಲೆ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೀವಿ, ಹೇಗೆ ಕಾಣಿಸ್ತಾ ಇದೆ ನಮ್ಮ ಏರಿಯಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಅಕ್ಕ ಅಂತೂ ಫುಲ್ ಬ್ಯುಸಿ, ಕಂಪ್ಲೀಟ್ ಕುಕಿಂಗ್ ಇನ್ಚಾರ್ಜ್ ಎಲ್ಲ ಅವಳೇ ತೊಗೊಂಡ್ಬಿಟ್ಟಿದ್ಲು, ಅಡುಗೆ ಮಾಡೋದು ಎಲ್ಲ. ಆ್ಯಂಡ್ ಫ್ರೈಡೇ ಕೂಡ ಸ್ವಲ್ಪ ಲಿಮಿಟಾಗಿ ಪಲಾವು, ಅನ್ನ ರಸಮ್ಮು, ಕೋಸಂಬರಿ, ಪಲ್ಯ, ಹಪ್ಳ ಅಂತ ಮಾಡ್ಕೊಂಡಿದ್ವಿ. ಎಲ್ರದ್ದು ನಮ್ಮದು ರೆಡಿ ಆಗಿದ್ದು ಎಲ್ಲನೂ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅಷ್ಟು ಹರಿಬಿರಿಲಿ ಎಲ್ಲರೂ ನಮ್ಮ ಮನೇಲೇ ರೆಡಿ ಆಗಿದ್ದು. ದೇವಲೋಕನೇ ಧರೆಗಿಳಿದು ಬಂದಿರೋ ಥರ ಕಾಣಿಸ್ತಾ ಇತ್ತು ನಮ್ಮ ಊರಂತೂ. ಎಲ್ಲ ಹೆಣ್ಮಕ್ಳು ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಆ್ಯಂಡ್ ಎಲ್ಲರ ಮನೆಗಳ ದೀಪನೂ ಅಷ್ಟೇ ಅದ್ಭುತವಾಗಿತ್ತು. ಯಾವ ಬೆಂಗಳೂರು ಯಾವ ಊರಿಗೂ ಏನು ಕಮ್ಮಿ ಇಲ್ಲ ಅನ್ನೋದನ್ನು ನಮ್ಮ ಊರಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ಊರಬ್ಬ ಸವಾಲು ಮಾಡಿದೆ ಅಂತಲೇ ಹೇಳ್ಬೋದು. ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಐ ಡಿಡ್ ಇಟ್ ಗೈಸ್. ಸೊ ನಮ್ಮೂರಲ್ಲಿ ನಮ್ಮೂರು ಜನದ ಮುಂದೆ ಫೈನಲಿ ಡ್ಯಾನ್ಸ್ ಕೂಡ ಮಾಡಿದೆ. ಸಿಕ್ಕಾಪಟ್ಟೆ ಜೋಶ್ ಇತ್ತು ನನಗೆ. ಓಕೆ, ಈ ವರ್ಷ ಮಾಡಲೇಬೇಕು ಅಂತ ಎಲ್ಲ ಪ್ರೀ ಪ್ಲ್ಯಾನ್ ಅಂತೂ ಅಲ್ಲ, ಅದು ತಮಟೆ ಬೀಟ್ಸ್ಗೆ ಹಾಗೆ ಡ್ಯಾನ್ಸ್ ಮಾಡಬೇಕು ಅಂತ ಬಂದ್ಬಿಡುತ್ತೆ. ಸೊ ಇನ್ನು ನಮ್ಮೂರಿನ ಎಲ್ಲ ಗ್ರಾಮ ದೇವತೆಗಳು ಅಣ್ಣಮ್ಮನೂ ಕೂಡ ತರಿಸಿದ್ರು. ಯಲ್ಲಮ್ಮ, ನಾಡಮ್ಮ, ದೊಡ್ಡಮ್ಮ, ಸವಾರಮ್ಮ, ಸಪ್ಲಮ್ಮ, ಕಾವೇರಮ್ಮ,
ಸವರಮ್ಮ, ಯಲ್ಲಮ್ಮ, ಸೊ ಎಲ್ಲ ದೇವರುಗಳನ್ನ ಒಟ್ಟಾಗಿ ಈ ರೀತಿ ವರ್ಷಕ್ಕೆ 2 ಸಲ ಮಾಡ್ತೀವಿ ನಮ್ಮೂರಲ್ಲಿ. ಒಂದು ದಸರಾ ಹಬ್ಬದ ಟೈಮಲ್ಲಿ, ಒಂದು ಈ ರೀತಿ ಊರ ಹಬ್ಬದ ಟೈಮಲ್ಲಿ. ಎಲ್ಲ ದೇವಿ ಆಶೀರ್ವಾದನೂ ಅಷ್ಟೇ ನಮ್ಮೂರಿನ ಎಲ್ಲ ಹೆಣ್ಮಕ್ಳ ಮೇಲೂ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿನೇ ನಾವು ಎಲ್ಲರೂ ಇಷ್ಟು ಖುಷಿಯಾಗಿ ನೆಮ್ಮದಿಯಿಂದ ಇರೋಕ್ಕಾಗೋದು. ಏನೇ ಆಗಲಿ, ತವ್ರ ಮನೆ ಪೂಜೆ, ತವ್ರ ಮನೆ ಹಬ್ಬಗಳಂದರೆ ಯಾವ ಹೆಣ್ಮಕ್ಳು ಮಿಸ್ ಮಾಡ್ಕೊಳ್ಳೋದಿಲ್ವಲ್ಲ. ಹಾಗೆ ನಾನು ಸಹ. ಆ್ಯಂಡ್ ಸಾಕಷ್ಟು ಹೆಣ್ಮಕ್ಳು ನಮ್ಮೂರಿಂದ ಮದುವೆಯಾಗಿ ಬೇರೆ ಊರುಗಳಿಗೆ ಹೋಗಿರ್ತೀವಲ್ಲ, ಸೊ ಮತ್ತೆ ಅವ್ರನ್ನ ಎಲ್ಲರೂ ಮೀಟ್ ಮಾಡೋ ಸಂದರ್ಭ ಈ ರೀತಿ ಸನ್ನಿವೇಶದಲ್ಲಿ ಖಂಡಿತ ನಾವು ಎಂಜಾಯ್ ಮಾಡಿದ್ವಿ. ಎಲ್ಲರೂ ಮೀಟ್ ಮಾಡಿದ್ದು, ಎಲ್ಲರ ಹತ್ರನೂ ಫೋಟೋ ತೆಗೆಸ್ಕೊಂಡಿದ್ದು, ನಾನಂತೂ ಪ್ರತಿಯೊಂದು ಮೂಮೆಂಟು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವರೆಲ್ಲ ಏನು ನೋಡ್ತಾ ಇದ್ದೀರಾ, ಸೊ ಇವರೆಲ್ಲ ನಮ್ಮ ಊರಿನ ಮುಖ್ಯ ಏನು ಹೇಳ್ತಾರೆ, ಕಾರ್ಯಕರ್ತರು ಅಂತ ಹೇಳ್ಬೋದು. ಅಂದರೆ ನಮ್ಮ ಊರಲ್ಲಿ ಏನೇ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಒಳ್ಳೆ ಕಾರ್ಯಗಳಾಗಿರ್ಬೋದು, ಎಲ್ಲನೂ ಅಂದರೆ ಏನು ಹೇಳ್ತಾರೆ, ಮುಂದೆ ನಿಂತು ಮಾಡುವಂತಹ ಮೆಂಬರ್ಸ್ ಅಂತ ಹೇಳ್ಬೋದು. ಇನ್ನು ನಾನು ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಬಿಕಾಸ್ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ. ಆ್ಯಂಡ್ ತುಂಬ ಪ್ಲೇಬ್ಯಾಕ್ ಸಿಂಗರ್ಸ್ ಎಲ್ಲ ಬಂದಿದ್ದರು. ಕಂಬದ ರಂಗಯ್ಯ, ಪೃಥ್ವಿ ಅವರೆಲ್ಲ. ನಾನು ರೀಸೆಂಟಾಗಿ ಚಿಕ್ಕ ತಿರುಪತಿ ಜಾತ್ರೆಯಲ್ಲಿ ಕೂಡ ಅವ್ರನ್ನೆಲ್ಲ ನೋಡಿದ್ದೆ. ಆ್ಯಂಡ್ ಈಗಲೂ ಕೂಡ ನೋಡಿ ತುಂಬ ಖುಷಿ ಆಯಿತು. ನಾನು ಗಗನ ಅಂತೂ ಸಿಕ್ಕಾಪಟ್ಟೆ ವೈಬ್ ಮಾಡ್ತಾ ಇದ್ವಿ. ಎಲ್ಲ ಕಡೆ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಮನೆಗೆ ಬರೋಷ್ಟೊತ್ತಿಗೆ ಅರೌಂಡ್ 10:30 ಆಗಿಬಿಟ್ಟಿತ್ತು. ಬಂದು ರೆಸ್ಟ್ ಮಾಡಿ ಮತ್ತೊಂದು ಮನೋರಂಜನೆಯನ್ನು ಹಾಗೆ ಮನೆ ಮುಂದೆನೇ ಆರ್ಕೆಸ್ಟ್ರಾ ಟಿಲ್ 1 o'clockವರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೈಟ್ ಮಲಗೋಷ್ಟೊತ್ತಲ್ಲಿ ನಾವು 1 o'clock ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಎದ್ದು ಮಾರ್ಕೆಟ್ ಬೇರೆ ಹೋಗಬೇಕಾಗಿತ್ತು. ನಾನು ಗಗನ ಇಬ್ಬರು ಹೋಗ್ತಾ ಇದ್ದೀವಿ. ಓಲೋ ಬುಕ್ ಮಾಡಿಕೊಂಡು. ಗಾಡ್ ಗ್ರೇಸ್ ಅಷ್ಟೊತ್ತಿಗೆ ಓಲೋ ಕೂಡ ಸಿಕ್ತು. ಬಿಕಾಸ್ ರಾಜು ಇದ್ದಿದ್ರೆ ನಂಗೆ ಕಷ್ಟ ಆಗ್ತಿರ್ಲಿಲ್ಲ, ಅವ್ರ ಜೊತೆಗೆ ಹೋಗ್ತಿದ್ದೆ. ಬಟ್ ಅವ್ರೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸ್ಯಾಟರ್ಡೇ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಬೆಳಗ್ಗೆನೇ ವೆಯ್ಟ್ ಮಾಡೋದು ಬೇಡ ಅಂತ ಓಲೋ ಮಾಡ್ಕೊಂಡು ಹೋದೆ. ಸೊ ಜನ ಸ್ವಲ್ಪ ಕಮ್ಮಿನೇ ಇದ್ದರು, ಬಟ್ ಪ್ರೈಸಸ್ ಎಲ್ಲ ಹಾಗೇ ಇರುತ್ತೆ, ಜಾಸ್ತಿನೇ ಇರುತ್ತೆ. ಮಾರ್ಕೆಟಲ್ಲಿ ಕಮ್ಮಿ ಆಗೋದೇ ಇಲ್ಲ ಬಿಡಿ. ಬಟ್ ನಾನು ಪ್ರತಿ ವರ್ಷ ನಮ್ಮನೇಲಿ ಯಾವ ರೀತಿ ಹಾರಗಳೆಲ್ಲ ಹಾಕಿ, ಹಾಗೆ ಹೊರಗಡೆ ತೋಮಲೆ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಹೂವನ್ನು ತೊಗೊಂಡು ಬಂದೆ. ಆನ್ ಟೈಮ್ ಪೂಜೆ ಕೂಡ ಮಾಡಿದೆ. ಆ್ಯಂಡ್ ಮಾರ್ನಿಂಗಿಂದ ಯಾವ ರೀತಿ ಕುಕ್ಕಿಂಗ್ ಆಯಿತು, ಯಾರೆಲ್ಲ ಗೆಸ್ಟ್ ಬಂದಿದ್ರು ಆ್ಯಂಡ್ ಏನೇನೆಲ್ಲ ಆಯಿತು ಅದನ್ನೆಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಗಡಿ ಬಿಡಿಲಿ ಆಗೋಗ್ತಾ ಇತ್ತು ಮನೇಲಿ ಕೆಲಸಗಳು. ಆ್ಯಂಡ್ ಅಮ್ಮ ಕೂಡ ರೆಡಿ ಆಗಿದ್ರು. ಅಪ್ಪಂಗೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ಅಂತ ಹೇಳಿ ಅಪ್ಪಗೇನು ಡ್ರೆಸ್ ಹಾಕಿರಲಿಲ್ಲ, ನಾರ್ಮಲ್ ಡ್ರೆಸ್ಸಲ್ಲೇ ಇದ್ದರು. ಆ್ಯಂಡ್ ಇನ್ನು ಸಂಜೆ ಅಡುಗೆಗೆ ಮುದ್ದೆ, ಕಾಳು ಸಾರು, ಪಲಾವು, ಅನ್ನ ರಸ, ಕೋಸಂಬರಿ, ಪಾಯಸ ಇದೆಲ್ಲ ಮಾಡಿದ್ವಿ. ಆ್ಯಂಡ್ ನಮ್ಮ ಪಲ್ಲಕ್ಕಿ ಮುಂದೆ ತಮಟೆ ಹೊಡಿಯೋರ್ಗೂ ಕೂಡ ನಮ್ಮನೇಲೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಅವರು ಕೂಡ ಆನ್ ಟೈಮ್ ಊಟ ಮಾಡಿದ್ರು ಸಂಜೆ 6:30ಗೆಲ್ಲ. ಆ್ಯಂಡ್ ನನ್ನ ಔಟ್ಫಿಟ್ ಈ ರೀತಿ ಇದೆ. ಆ್ಯಂಡ್ ದೀಪಗಳ ಟೈಮಲ್ಲೂ ಕೂಡ ಹುಟ್ಟಿದ್ದು ನನ್ನ ಸ್ಯಾರಿ ಲುಕ್, ಸ್ಯಾರಿ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲನೂ ಇಷ್ಟ ಆಯಿತಾ ನಿಮಗೆ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಇನ್ನು ಮನೆ ಮುಂದೆನೇ ಒಂದು ಪಲ್ಲಕ್ಕಿ ಕಟ್ತಾಯಿದ್ರು. ಆ್ಯಂಡ್ ಆವತ್ತಿನ ದಿನ ಕೂಡ ಆರ್ಕೆಸ್ಟ್ರಾ ಇತ್ತು. ಸಿಕ್ಕಾಪಟ್ಟೆ ಆರ್ಕೆಸ್ಟ್ರಾಗಳು, ತುಂಬ ಮನೋರಂಜನೆ ಈ ವರ್ಷ ನಮ್ಮೂರಲ್ಲಿ. ಎಲ್ಲರೂ ಚೆನ್ನಾಗಿ ನಾವು ಸಂತೋಷದಿಂದ ನೆಮ್ಮದಿಯಾಗಿ ಈ ವರ್ಷನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಹೊರಗಡೆ ಎಲ್ಲ ಬಂದು ಆನ್ ಟೈಮ್ ನಾವು 6:30ಗೆಲ್ಲ ರೆಡಿ ಆಗಿಬಿಟ್ವಿ. ಅಲ್ಲಿವರೆಗೂ ಕೆಲಸನೇ ಇತ್ತು ಬಿಡಿ, ಅವ್ರಿಗೆ ಇವ್ರಿಗೆ ಅದು ಇದು ಅಂತ ಕೆಲವೊಂದು ಐಟಮ್ಸ್ನ ಕೊಡೋದು, ಅಡುಗೆ ಮಾಡೋದು. ಬಿಕಾಸ್ ನಾವು ಒಂದು 30-40 ಮೆಂಬರ್ಸ್ಗೆ ಅಡುಗೆ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ನಾನ್ ವೆಜ್ ಫಂಕ್ಷನ್ ಇದ್ದಿದ್ದರಿಂದ ಆವಾಗ ನಾವು ಭಟ್ರು ಇಟ್ಟಿದ್ವಿ. ಬಟ್ ಸ್ಯಾಟರ್ಡೇ ಆ್ಯಂಡ್ ಫ್ರೈಡೇ ನಾವೇನೇ ಮನೇಲೆಲ್ಲ ಕುಕ್ ಮಾಡಿದ್ದು. ಈ ರೀತಿ ಫ್ಯಾಮಿಲಿ ಎಲ್ಲರೂ ಇದ್ದಾಗ ಎಲ್ಲರೂ ಸೇರಿ ಅಡುಗೆ ಮಾಡೋದು, ಒಟ್ಟಿಗೆ ಊಟ ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಏನು ಮಾಡೋಕ್ಕಾಗೋದು, ಆ ಸಂತೋಷದ ಕ್ಷಣಗಳನ್ನು ಆ ಮೂಮೆಂಟಲ್ಲಿ ವರ್ಷಕ್ಕೊಂದ್ಸರಿ ನೋಡಿದಾಗಲೇ ಅದಕ್ಕೂ ತುಂಬ ತೂಕ ಜಾಸ್ತಿ ಅಲ್ವಾ. ಇನ್ನು ನಾವೆಲ್ಲರೂ ನಮ್ಮ ಮನೆ ದೇವಸ್ಥಾನಕ್ಕೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ದೇವ್ರನ್ನೆಲ್ಲ ಎತ್ತಿಡ್ತಾರೆ. ಆ್ಯಂಡ್ ನಮ್ಮ ಮನೆ ದೇವಸ್ಥಾನ ಅಂತ ಹೇಳಿದರೆ ಅಫ್ಕೋರ್ಸ್ ನಾವು ಹೋಗಲೇಬೇಕಾಗುತ್ತೆ. ಆ್ಯಂಡ್ ಅಪ್ಪಂಗೂ ಕೂಡ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಬಿಕಾಸ್ ನಾವು ಎಲ್ಲ ಕಡೆದು ವಿಡಿಯೋ ಮಾಡ್ಕೊಂಬಂದು ಅಪ್ಪಂಗೆ ಮನೇಲೇ ತೋರಿಸ್ತಾ ಇದ್ವಿ. ಆ್ಯಂಡ್ ಅಪ್ಪ ಕೂಡ ಅಷ್ಟೇ ತುಂಬ ಖುಷಿಯಾಗಿದ್ರು ನಾವೆಲ್ಲರೂ ಮನೇಲಿರೋದಕ್ಕೆ. ಆ್ಯಂಡ್ ಎಲ್ಲರೂ ರೆಡಿಯಾಗಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ನಾವು ಅರೌಂಡ್ 10:30ಗೆಲ್ಲ ನಮ್ಮ ದೇವಸ್ಥಾನ ಹತ್ರ ಹೋದ್ವಿ. ರಾ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನೋಡಿ.
ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಂತೂ ಆಯಿತು. ನಮ್ಮೂರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ರೀತಿ ಪಲ್ಲಕ್ಕಿ ಕಟ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಹೊರಟಿದ್ದೀವಿ. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ನಮ್ಮ ದಿನ ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಒಂದು ಮೈಂಡ್ಸೆಟ್. ಸೊ ಹಾಗಾಗಿ ಸ್ಯಾಟರ್ಡೆ ಕೂಡ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾಯಿತು. ಅಲ್ಲಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರೂ ಮೀಟ್ ಮಾಡಿದೆ. ಇದೊಂದು ಹೇಳ್ತೀನಿ, ಯಾವ ಊರಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ಖಂಡಿತವಾಗ್ಲೂ ನಮ್ಮೂರಲ್ಲಂತೂ ಪ್ರತಿಯೊಂದು ಪಲ್ಲಕ್ಕಿ ಕೂಡ ಈ ರೀತಿ ಒಂದು ಊರಿನ ಮುಖ್ಯ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಲೈನಾಗಿ ಬಂದು ಎಲ್ಲ ದೇವ್ರುಗಳಿಗೂ ಪ್ರತಿಯೊಂದು ಮನೆಯವರು ಕೂಡ ಪೂಜೆ ಕೊಡ್ತಾರೆ. ನಾವು ಸಹ ಎಷ್ಟು ನೋಡೋದಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ, ಎಲ್ರಿಗೂ ಬ್ಲೆಸ್ಡ್ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಬಂದು ಬೆಳಗಿನ ಜಾವ 3:30, 4 ಗಂಟೆಗೆ ನೋಡ್ಬೋದು. ಆ ಜನಗಳ ಭಕ್ತಿ, ಆ ಡಿವೋಷ್ನಲ್ ವೈಬ್ ಅನ್ನೋದು ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ. ಆ್ಯಂಡ್ ಎಲ್ಲರೂ ಪೂಜೆನ ರೆಡಿ ಮಾಡ್ಕೊಂಡಿರ್ತಾರೆ.
ಕೊನೆಯದಾಗಿ ನಮ್ಮ ಮನೆ ದೇವ್ರಿಗೂ ಕೂಡ ಕೆಂಪು ನೀರು ಆರತಿನ ತೆಗೆದು ಆಶೀರ್ವಾದನ ನಾವು ಎಲ್ಲರೂ ಹೆಣ್ಮಕ್ಳು ತೊಗೊಂಡ್ವಿ. ಫಸ್ಟ್ ಡೇ ಆಫ್ ಊರಬ್ಬ, ದೀಪಗಳಾಗಿರ್ಬೋದು, ಪಲಕ್ಕಿಗಳಾಗಿರ್ಬೋದು, ಎಷ್ಟು ವಿಜೃಂಭಣೆಯಿಂದ ಎಷ್ಟು ಚೆನ್ನಾಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಗಿ ನಿಮ್ಗೆ ಎಲ್ರಿಗೂ ಇವತ್ತು ಬ್ಯೂಟಿಫುಲ್ ಬ್ಲಾಗ್ ನಮ್ಮ ಊರಬ್ಬ ಹೇಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಮಟನ್ ಊಟದ ದಿನ, ಅಂದರೆ ಊರಬ್ಬದ 3ನೇ ದಿನ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಕಂಪ್ಲೀಟ್ ಡೇ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಎಲ್ರಿಗೂ ಕಾಲು ನೋವಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಅಗೇನ್ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ನಮ್ಮ ದೇವಸ್ಥಾನ ಹತ್ರ ಹೋಗಬೇಕು. ಅದನ್ನು ಕೂಡ ಹೇಗಿತ್ತು ಅದನ್ನ ಎಲ್ಲ ನಂತರ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಮಾಡೋದು ಚೆಕ್ ಮಿಸ್ ಪೆನ್ ಬೆಸ್ಟ್ ಲಾಟ್ಸ್ ಆಫ್ ಲವ್ ಯು ಆಲ್. ಟೇಕ್ ಕೇರ್, ಬಾಯ್, ಸೇ ಬಾಯ್.